ಪಾರೆ ನೀರೆ ತೋರ ಚತುರ ಪಾರೆ ನೀರೆ ತೋರ ಚತುರ ಪಾರೆ ನೀರೆ ತೋರ ಚತುರ ಸೈಪನೆ ಪರಿತಾಪದ ಪಟಳವ ಸೀತಾ ಜಾನಕಿ ಭಾವರೂಪವಂತಳ ನಾನ್ ನೋಡುತ್ತಲ್ಲಿ ಭಾವರೂಪವಂತಳ ನಾನ್ ನೋಡುತ್ತಲ್ಲಿ ಸಲ್ಲಾಪವ ಪೊಂದಲು ತಾಪವೆಂತದು ಸಲ್ಲಾಪವ ಪೊಂದಲು ತಾಪವೆಂತದು ಸೈಪನೆ ಪರಿತಾಪದು ಪಟಳವ ಜಾನಕಿ ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರ ರಾಗದ ಭೋಗದ ಸೊಬಗಿನೊಯ್ಯಾರದ ರಾಗದ ಭೋಗದ ಸೊಬಗಿನೊಯ್ಯಾರದ ಸೀತಾ ಜಾನಕಿ ರಾಗದ ಭೋಗದ ಸೊಬಗಿನೊಯ್ಯಾರದ ಹೂಗಳು ತಾಗಿವೆ ಮಾನಸಕ್ಕೆ ಪೂಗಳು ತಾಗಿವೆ ಮಾನಸಕ್ಕೆ ಸೈಪನೆ ಪರಿತಾಪದು ಪಟಳವ ಪಾರ ನೀರೆ ತೋರ ಚತುರ ಪಾರ ನೀರೆ ತೋರ ಚತುರ ಪಾರ ನೀರೆ ತೋರ ಚತುರ ಪಾರ ನೀರೆ ತೋರ ಚತುರ ಸೈಪನೆ ಪರಿತಾಪದು ಪಟಳವ ಉಪಟಳವ ಈ ಉಪಟಳವ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಿಂತಲೂ ರೂಪವತಿ ಮಂಡೋದರಿ ಇದ್ದರೂ ನನ್ನ ಮನಸ್ಸಿಗೆ ನೆಮ್ಮದಿಲ್ಲ. ಮೃಷ್ಟಾನವ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ಕಥಲ್ಪದೋಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಇದಾವುದೋ ಬಿಡಿಸಲಾರ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯದವನಾಗಿದ್ದೇನೆ. ಇದಾವ ಮೋಹ, ಇದಾವ ಪ್ರೀತಿ, ನನ್ನನ್ನೇ ದಹಿಸುತ್ತಿದೆ ಪ್ರೀತಿ. ಏನು ಮಾಡಲಿ, ಈಗೇನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ? ಛೆಛ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ದಕ್ಕಳಾರಳು ಸೀತೆ. ಏನು ಮಾಡಲಿ, ಈಗೇನು ಮಾಡಲಿ? ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಣೆ ಮಾಡಿಕೊಳ್ಳುತ್ತೇನೆ. ಹೇ ಜಾನಕಿ, ನೀನು ನನ್ನವಳಾದರೆ ಈ ಶೃಂಗಾರ ರಾವಣೇಶ್ವರನಿಗೆ ದಿನನಿತ್ಯವೂ ಶೃಂಗಾರವೋ ಶೃಂಗಾರ. ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ. ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ. ಬಳಿ ಬಾರೆ ಸವಿ ನೀರೆ ಸುಮನೀಯುವ
ಜಾನಕಿ ಸೀತಾ ಬಳೆ ಬಾರೆ ಸವಿ ನೀರೆ ಸುಮನೀಯುವ ಶೃಂಗಾರ ಸಂಭ್ರಮವ ಸೀತಾ ಜಾನಕಿ ಮೋಹದ ರಾಣಿ ಸುವಾಸಿನಿ ರಮಣಿ ಸೀತಾ ಸೀತಾ ಮೋಹದ ರಾಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವವಾಣಿ ಮೋಹದ ರಾಣಿ ಸುವಾಸಿನಿ ಸುಮಧುರವಾಣಿ ಪಲ್ಲವವಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೋಹದ ಮಧುಮಯ ಸುಮರಾಣಿ ಮೋಹದ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿ ಬಾರೆ ಸವಿ ನೀರೆ ಸುಮನೀಯುವ ಬಳಿ ಬಾರೆ ಸವಿ ನೀರೆ ಸುಮನೀಯುವ ಶೃಂಗಾರ ಸಂಭ್ರಮವ 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 ದುಃಖರೂಪಿಣಿ ಬಳಲುತ್ತಿರುವೆನಾ ಮನದಿ ನಿರಂತರ ಬರೆದನೆ ಆ ವಿಧಿ ಶೋಕ ದುರಿತವಾ ಬರೆದನೆ ಆ ವಿಧಿ ಶೋಕ ದುರಿತವಾ ಬರೆದನೆ ಆ ವಿಧಿ ಶೋಕ ನಿರಂತರ ಬರೆದನೆ ಆ ವಿಧಿ ಶೋಕ ನಿರಂತರ ಮನಸ್ಸಿನ ಚಿಂತೆ ಕಳೆದಂತೆ ಮನಸ್ಸಿನ ಚಿಂತೆ ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ಕಳೆದಂತೆ ರಾಮ 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 ರಾಮಚಂದ್ರ ಪ್ರಭುವೇ, ಇನ್ನೆಂದಿಗೆ ನಿನ್ನ ಮುಖಾರವಿಂದ ಮುಳುಕಾಡುವೆನು. ಇನ್ನೆಂದಿಗೆ ಈ ನೀಚನ ಬಂಧನದಿಂದ ನಾನು ಪಾರಾಗುವೆನು. ಏನು ಲಾವಣ್ಯ, ಈಕೆಯನ್ನು ಸೇರದೇ ಇರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ ಜಾನಕಿ?
ಕಾಂತಾಮಣಿಯಳ ಕಾಮನರಗಿಣಿಯ ಎಂತೋ ನಾ ಬಂಟಿಪೆ ಕಾಂತಾಮಣಿಯಳ ಕಾಮನರಗಿಣಿಯ ಎಂತೋ ನಾ ಬಂಟಿಪೆ ನಿಜ ಗಂಗಾ ನೋಡ್ ಕಾಣೆನ ಭುಜಗವೇಣಿಗೆ ಸಾಟಿಯೇ ನಿಜ ಗಂಗಾ ನೋಡ್ ಕಾಣೆನ ಭುಜಗವೇಣಿಗೆ ಸಾಟಿಯೇ ನಿಜ ಗಂಗಾ ನೋಡ್ ಕಾಣೆನ ಭುಜಗವೇಣಿಗೆ ಸಾಟಿಯೇ ನಿಜ ಗಂಗಾ ನೋಡ್ ಕಾಣೆನ ಸೀತಾ ಭುಜಗಂಗಾ ನೋಡ್ ಕಾಣೆನ ಭುಜಗವೇಣಿಗೆ ಸಾಟಿಯೇ ನಿಜ ಗಂಗಾ ನೋಡ್ ಕಾಣೆನ ಅಜಯ ಮನಕ್ಕೆ ಮಾರನ ಅಜಯ ಮನಕ್ಕೆ ಮಾರನ ಅಜಯ ಮನಕ್ಕೆ ಮಾರನ ಧ್ವಜವೇ ನಿಪನೋಟದೆ ಮದ ಗಜ ಗಮಿನಿಯ ಎಂತೋ ನಾ ಬಂಟಿಪೆ ಜಾನಕಿ ಧ್ವಜವೇ ನಿಪನೋಟದೆ ಮದ ಗಜ ಗಮಿನಿಯ ಎಂತೋ ನಾ ಬಂಟಿಪೆ ಕಾಂತಾಮಣಿಯಳ ಈ ಕಾಂತಾಮಣಿಯಳ ಕಾಂತಾಮಣಿಯಳ ಈ ಕಾಂತಾಮಣಿಯಳ ಕಾಮನರಗಿಣಿಯ ಎಂತೋ ನಾ ಬಂಟಿಪೆ ದಂತೋ ನಾ ಬಂಟಿಪೆ ಅದಂತೋ ನಾ ಬಂಟಿಪೆ ಜಾನಕಿ ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ ಬಾ ನನ್ನ ಪಟ್ಟಧರಿಸಿ ಆಗು ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು ನನ್ನ ಪಟ್ಟಧರಿಸಿ ಮಂಡೋದರಿಯೂ ಸಹ ನಿನಗೆ ದಾಸಿಯಾಗುವಳು ಹೆಚ್ಚೇನು ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸಾನುದಾಸನಾಗುವೆನು ದುಷ್ಟ ಶುನಕನ ತೆರದಿಂದೇತಕ್ಕೆ ಘನವೀರ ರಾಘವಾಂಘನೆ ಎನಿಸಿ ಘನವೀರ ರಾಘವಾಂಘನೆ ಎನಿಸಿ ಎನ್ನ ಮನವು ನಿನ್ನಡೆ ಚಲಿಸುವುದೇ ಮೋಢ
ದುಷ್ಟನೆ, ನಿರ್ಲಜ್ಜನೆ. ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನೂ ನಿನಗೆ ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಹೊಂದುವೆ, ಕೀರ್ತಿಯನ್ನು ಪಡೆಯುವೆ. ಜಾನಕಿ, ಆ ರಾವಣನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಾ ನನ್ನ ಪಟ್ಟದರಸಿ ಆಗು. ಛೀ, ದುಷ್ಟ! ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿವೆ. ನಿನಗೆ ಮೃತ್ಯುವು ಸಮೀಪಿಸಿರುವುದು. ಎಚ್ಚರನಾಗು ಜಾನಕಿ, ಎಚ್ಚರನಾಗಿ ಜಾಗೃತನಾಗು. ಕಡಕ್ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಕಡಕ್ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಹಿಡಿದು ಬಡಿದನ ಕಡಿವೆ ನೀಗಲೇ ಒಡನೆ ಹೋಗಿನ ಸಡಗರದಿಂದ. ಹಿಡಿದು ಬಡಿದನ ಕಡಿವೆ ನೀಗಲೇ ಒಡನೆ ಹೋಗಿನ ಸಡಗರದಿಂದ. ಗಡಗಡ ನಡುಗಿಸಿ ಬಡಗನ್ನು ಅಡಗಿಸಿವೆ, ಗಡಗಡ ನಡುಗಿಸಿ ಬಡಗನ್ನು ಅಡಗಿಸಿವೆ. ಕಡಕ್ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ, ಈ ವಿಷಯವು ಆ ಏಳಿ ರಾಮನಿಗೆ ತಿಳಿದರು. ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಆ ಏಳಿ ರಾಮನನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು ಸೀತಾ. ದುಷ್ಟ! ಸ್ವಯಂವರ ಸಭೆಯಲ್ಲಿ ಶಿವಧನುಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಪತ್ನಿರ ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡಿಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬೆಯು. ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗುಟ್ಟು ನಿಲ್ಲಬಲ್ಲೆಯ ಮೂರ್ಖ, ಸಾಕು ಬಾಯಿ ಮುಚ್ಚು. ಜಾನಕಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರು ಕೇಳಿದ ಮಾತ್ರದಿಂದಲೇ ಲೋಕವೇ ಆಶ್ಚರ್ಯ ಪಡುವುದು. ಇಂತಹ ನಾನು ನಿನ್ನ ರಾಮನಿಗೆ ಹೆದರತಕ್ಕವನ್ನಲ್ಲ. ನಿನ್ನನ್ನು ರಕ್ಷಿಸಬಲ್ಲವರು ಈ ಅಶೋಕವನದಲ್ಲಿ ಯಾರೂ ಇಲ್ಲ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನೇ ನಿನ್ನನ್ನು ಬಲತ್ಕರಿಸಬೇಕಾದ್ದು ಎಚ್ಚರ. ರಾಮಚಂದ್ರ, ತಾಯಿ ವಸುಂಧರೆ, ಈ ದುಷ್ಟನು ನನ್ನನ್ನು ಸ್ಪರ್ಶಿಸುವರಂತೆ ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಆ ಭಾಗಿನ ಸೀತೆಯ ಗರ್ಭದಲ್ಲಿ ನೆಲೆಸಲಾರ್ಯ. ಹೇಳು ತಾಯಿ, ಹೇಳು. ಭಲೆ ಭಲೆ ಜಾನಕಿ, ಸೇವಿಸ ಬಂದಿರ್ಪನೆ. ಜಾನಕಿ, ನಿನ್ನ ಸೇವಿಸ ಬಂದಿರ್ಪನೆ. ರಾಜೀವಲೋಚನೆ ನಿನ್ ಅನುರಾಗವಂ. ಜಾನಕಿ, ಸಕಲ ವಸ್ತ್ರಾಭರಣಗಳ ತಂದಿಪ್ಪನೆ. ಸಕಲ ವಸ್ತ್ರಾಭರಣಗಳ ತಂದಿರ್ಪನೆ. ಎನ್ನಳು ಮನ ಕೊಡು ನೀ ಸೀತಾ. ಜಾನಕಿ, ಸೊಗಸಿನ ಮಣಿ ಸೊಬಗಿನ ಗಣಿ. ಜಾನಕಿ, ಸೊಗಸಿನ ಮಣಿ ಸೊಬಗಿನ ಗಣಿ. ಮುಖವ ತೋರೆ ಮುದದಿ ನೀರೆ. ಮುಖವ ತೋರೆ ಮುದದಿ ನೀರೆ. ಬಗೆಯೊಳಿಂತು ಬಹುವಿಧದೊಳ್ಳು. ಜಾನಕಿ, ಬಗೆಯೊಳಿಂತು ಬಹುವಿಧದೊಳ್ಳು.
ಬಗೆಯೊಳಿಂದು ಬಗುವಿದದೊಳು ದುಗುಡವೇತಕ್ಕೆ ನಿನಗೆ ಜಾನಕಿ ದುಗುಡವೇತಕ್ಕೆ ನಿನಗೆ ಮೃಗಲೋಚನೆ ಮಿಗಿಲೋಚನೆ ಹೆಗಲೇಂತರಿ ಸುಗುಣ ಕರೆ ಜಾನಕಿ ಮೃಗಲೋಚನೆ ಮಿಗಿಲೋಚನೆ ಹೆಗಲೇಂತರಿ ಸುಗುಣ ನಗು ನಗುತ್ತಿಲ್ಲಿಗೆ ಬಾರೆ 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 ಸೊಗೆ ಪಂದುವೆ ಮೃಗಧರ ಮುಖಿ ಸೊಗೆ ಪಂದುವೆ ಮೃಗಧರ ಮುಖಿ ಮುದ್ದಾಡುವೆ ಬಾ ಮೋಗನೆ ಮುದ್ದಾಂಬುಜ ತಳನಯನ್ನೇ ಮದ್ದಾನೆಯ ನಡಬೆಡಗಿನಿ ಮದ್ದಾನೆಯ ನಡಬೆಡಗಿನಿ ಬದ್ದದರಳಾಗಿ ಬಾರಲೆ ಬದ್ದದರಳಾಗಿ ಬಾರಲೆ ಬುದ್ಧಾಂಬುಜ ದಳನಯನ್ನೇ ದಳನಯನ್ನೇ ದಳನಯನೇ ಜಾನಕಿ ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧಳಾಗೂ ನನ್ನ ಆಲಿಂಗನಕ್ಕೆ. ಕೆಲವು ದುಷ್ಟ ಇಂತಹ ದುರ್ವಾಕ್ಯಗಳನ್ನು ಆಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದು. ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ದಶಸರಿಸುಗಳು ಸಿಡಿದ ಬೀಳಬಾರದು. ನನ್ನನ್ನಷ್ಟೇ ಅಲ್ಲ, ನನ್ನ ನೆರಳನ್ನು ಸಹ ಸೋಕಲು ನೀನು ಅಶಕ್ತನು. ನಾನು ಅಸಕ್ತನೇ? ಕೇಳಲಾರೆ, ಸಹಿಸಲಾರೆ. ಜಾನಕಿ ಸಿದ್ಧವಾಗು. ರಾಮಚಂದ್ರ ಯಾರು? ಬಿಡು ಬಿಡು ವೈದೇಹಿ, ಬಿಡು ಬಿಡು ವೈದೇಹಿ, ಹಾಸಿಯನ್ನು ಬಿಡು ಪ್ರಾಣೇಶ, ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ. ಬಿಡು ಬಿಡು ವೈದೇಹಿ, ಹಾಸಿಯನ್ನು ಬಿಡು ಪ್ರಾಣೇಶ. ಭೂಮಿ ಜಾತೆ ಬಾಮೆಯ ಸೀತೆ ಸ್ವಾಮಿ, ಭೂಮಿ ಜಾತೆ ಬಾಮೆಯ ಸೀತೆ, ಚಾಪಲ್ಯ ದಿನ್ಯಕ್ಕೆ ಭೂಪಾಲ ನಿನಗೆ, ಚಾಪಲ್ಯ ದಿನ್ಯಕ್ಕೆ ಭೂಪಾಲ ನಿನಗೆ. ಬಿಡು ಬಿಡು ವೈದೇಹಿ, ಬಿಡು ಬಿಡು ವೈದೇಹಿ, ಹಾಸಿಯನ್ನು ಬಿಡು ಪ್ರಾಣೇಶ, ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ ಪ್ರಾಣೇಶ. ಇದೇನು ಸ್ವಾಮಿ, ವೀರಾದಿ ವೀರರಾದ ಶೂರಾದಿ ಶೂರರಾದ ತಾವು ಅಬಲೆಯಾದ ಈಕೆ ಮೇಲೆ ಕೈ ಮಾಡುವುದೇ ಸಲ್ಲದು ಸ್ವಾಮಿ. ಒಂದು ವೇಳೆ ತಮ್ಮ ಪತ್ನಿಯಾದ ನನ್ನನ್ನು ಬೇರೆ ಯಾರಾದರೂ ಬಂದು ನನ್ನನ್ನು ಅಪಹರಿಸಿದ್ರಿ ತಾವು ಏನು ಮಾಡುವಿರಿ? ಹೆಣ್ಣು ಮಂಡೋದರೆ ಎಂತಹ ಆಟವಾದಿಯೇ ನೀನು? ಸ್ವಯಂವರ ರಾಜಸಭೆಯಲ್ಲಿ ರಾಮದನು ಶಿವಧನುಸನ್ನು ಎತ್ತಿ ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆಬಾಗಿದೆ. ನನ್ನ ತಂಗಿ ಶೂರ್ಪನಖ ಅಪಮಾನಿತಳಾಗಿ ಮುಗ್ಧ ಕೇಶ ಆಗಿ ಎದುರಿಗೆ ಬಂದು ಅಳುತ್ತ ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದೆ. ಜಾನಕಿಯನ್ನು ಅಪಹರಿಸಿ ತಂದು ಈ ವೇಳರ ಅಪಮಾನಕ್ಕೆ ಪ್ರತಿಶೋಧನವಾಯಿತೆಂದು ಸಂತುಷ್ಟನಾದೆ. ಆದರೆ ಇನ್ನು ನಿನ್ನ ವರ್ತನೆಯಿಂದ ನನ್ನ ಆಸೆ ಆಕಾಂಕ್ಷೆಗಳು ನಾಶವಾಗಿ ಹೋದವು. ಮಂಡೋದರೆ ನೀನಿನ್ನು ಅಂತಃಪುರಕ್ಕೆ ನಡೆ. ಮಂಡೋದರೆ ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ಶತಛಿದ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೆ ಚೆಲ್ಲಿ ಬಿಡುತ್ತೇನೆ. ಎಚ್ಚರಿಕೆ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆನು.
ತಡೆ ತಡೆ ಅಕೃತ್ಯಮಿದ ನೀ ದುಡುಕದಿರುತ್ತಾಯೇ ತಡೆ ತಡೆ ಅಕೃತ್ಯಮಿದ ನೀ ದುಡುಕದಿರುತ್ತಾಯೇ ಸೊಗದೊಳಿಪ್ಪ ಶ್ರೀರಾಮಚಂದ್ರ ಜಡಪತಚಾನನ ಸೆರವಿರುವಂ ಅಮ್ಮ ಕೆಡುಕ ಘಶಾನನ ಶಿರ ಮುರಿದಿಡುವಂ ಕ್ಷಿಪ್ರದೊಳತು ಲಕ್ಷ್ಮಣ ಸಹಿತ ರಾಮ ರಘುಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇರುತ್ತಾರೆ ರಾಮ ರಘುಕುಲ ಸೋಮ ಪ್ರತಾಪ ಶ್ರೀರಾಪಿಯಳು ಪವಳಿಸಿಪ್ಪ ಶ್ರೀರಾಪಿಯಳು ಪವಳಿಸಿಪ್ಪ ದೇವತೆಗಳ ವಿನ್ನಪವನು ಕಾಯ ದೇವತೆಗಳ ವಿನ್ನಪವನು ಕಾಯ ಭೂಮಿ ಭಾರವ ಕೊರೆವೆನೆಂತ ಭೂಮಿ ಭಾರವ ಕೊರೆವೆನೆಂತ ದಶರಥ ಸುತನು ಕ್ಷೇಮದಿಂದ ಇರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇರುತ್ತಾಯೇ ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ ಶ್ರೀರಾಮಚಂದ್ರ ಪ್ರಭುಗಳು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರಮ್ಮ ಕ್ಷೇಮದಿಂದಿರುವರು. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಕ್ಷಸರ ಮಾಯೆ ಆಗಿರಬಹುದೇ ಅಥವಾ ಸ್ವಪ್ನವನ್ನು ಕಾಣುತ್ತಿರುವೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವನ್ನೇ ಹೇಳುವುದು. ರಾಮಚಂದ್ರ, ನಿನಗಾವ ಅಮಂಗಳವೂ ಆಗದಿರಲಿ ಸ್ವಾಮಿ, ನಿನಗಾವ ಅಮಂಗಳವೂ ಆಗದಿರಲಿ. ಅಮ್ಮ ಅಮ್ಮ ಕುಂದನೆಣಿಸದಿರಿಂಗುನ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆಣಿಸದಿರಿಂಗುನ ರಘುನಂದನನ ಕಡೆಯಿಂದ ಚಂದವರಿಯಲು ಬಂದ ಸೇವಕನೆಂದು ತಿಳಿಸರದಿಂದ ಲೋಕನ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಬೃಂದಾರ ಕುಸುಮಾನಿತೆ ದೇವಿ ನಿನ್ನಯ ಪಾದ ಸೇವೆಗೆ ಬಂದ ಸೇವಕನು ಅಮ್ಮ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ಪಾವನ ಲೋಕಾವನನ ರಾಜೀವಲೋಚನೆ ಪಾವನ ಪಾವನ ಲೋಕಾವನನ ರಾಜೀವಲೋಚನೆ ಪಾವನ ಪಾವನನ ಲೋಕಾವನನ ರಾಜೀವಲೋಚನೆ ಪಾವನ ಪಾವನನ ಲೋಕಾವನನ ರಾಜೀವಲೋಚನೆ ಪಾವನ ಪಾವನನ ಲೋಕಾವನನ ರಾಜೀವಲೋಚನೆ ಪಾವನ ಭಾವಿಸುತ್ತಲಿ ಜೀವನಾಶಯ ಪಡೆದುತ್ತಲಿ ಸಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರ ಕುಸುಮಾನಿತೆ ಸಂದೇಹ ಬಿಡು ಮಾತೆ
ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂದೆಲ್ಲ ಕರೆಯೋರು ಅಮ್ಮ. ಅಮ್ಮ, ಎನ್ನೊಡೆಯನಾದ ಸುಗ್ರೀವರಾಜನಿಂದ ನೇಮಿಸಲ್ಪಟ್ಟು ತಮ್ಮನ್ನು ಆರಿಸಲು ಬಂದಿರುವ ಶ್ರೀರಾಮದೂತನಮ್ಮ ನಾನು. ಅಮ್ಮ, ಜನಸ್ಥಾನದಿಂದ ಆ ದುರುಳನಾದ ರಾವಣನು ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ನುಡಿಯಿರಿ. ತಮಗೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿರುವುದಮ್ಮ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಹೌದಮ್ಮ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ ಧರ್ಮ. ಹೌದಮ್ಮ. ಜನಕ ಧರಣಿ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸ್ಥಿತಿ ನಾನೇನಪ್ಪ. ಸಾರೆ ಚಾರೆ ಸಾರೆ ಚಾರೆ ಧೀರ ನಮೋ ಸುತೆ ಸಾರೆ ಚಾರೆ ಧೀರ ನಮೋ ಸುತೆ ಧೀರನ ಬರಿ ಪಾಯಿ ಶ್ರೀರನ ಬರಿ ಪಾಯಿ ಧನ್ಯನಾದೆನು ತಾಯಿ, ಧನ್ಯನಾದೆನು. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಫಲವಾಯಿತು. ಅಯ್ಯ, ನೀನು ನಿಜವಾಗಿಯೂ ರಾಮದೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ನಿಮ್ಮಿರುವರ ಸಖ್ಯವಾದ ಬಗೆ ಹೇಗೆ? ಅಲ್ಲದೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನೇ ಹೇಳಬಲ್ಲೆಯ? ಅಮ್ಮ, ತಮ್ಮನ್ನೇ ಅರಸುತ್ತಾ ಶ್ರೀರಾಮ ಲಕ್ಷ್ಮಣರು ಋಷ್ಯಮೂಕ ಪರ್ವತ ಪ್ರಾಂತ್ಯಕ್ಕೆ ಬಂದರಮ್ಮ. ಅಲ್ಲಿ ಬೆಟ್ಟದಾಕಾರದಲ್ಲಿ ಬಿದ್ದಿದ್ದ ಕಬಂಧ ರಾಕ್ಷಸನ್ನು ಕಂಡು ಬೆಟ್ಟವೆಂಬ ಭ್ರಾಂತಿಯಿಂದಲೇ ಹತ್ತುತ್ತಿದ್ದರಮ್ಮ. ಆಗ ನನ್ನೊಡೆಯನಾದ ಸುಗ್ರೀವರಾಜನ ಆಜ್ಞೆಯಂತೆ ಆ ಕಬಂಧ ರಾಕ್ಷಸನ ವೃತ್ತಾಂತವನ್ನು ನಾನೇ ತಿಳಿಸಿದನಮ್ಮ. ಕ್ಷಣ ಮಾತ್ರದಲ್ಲಿ ಆ ಪುರುಷೋತ್ತಮನು ಆ ಕಬಂಧ ರಾಕ್ಷಸನ ಸಂಹಾರವನ್ನೇ ಮಾಡಿಬಿಟ್ಟನಮ್ಮ. ಅಂದಿನಿಂದ ಇಂದಿನವರೆಗೂ ಆ ರಾಮನಿಗೂ ಈ ಹನುಮನಿಗೂ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ನಿಕಟವಾದ ಕ್ಷೇಮ ಬೆಳೆಯಿತಮ್ಮ, ನಿಕಟವಾದ ಸ್ನೇಹ ಬೆಳೆಯಿತಮ್ಮ. ನಿಜವಾಗಿ ಹೇಳಬೇಕೆಂದರೆ ಈ ನಮ್ಮ ಕಾವೇರಿ ನಾಡಿನ ಜನರೆಲ್ಲ ರಾಮನ ಬಂಟ ಹನುಮಂತ, ರಾಮನ ಬಂಟ ಹನುಮಂತ ಎಂದು ಹಾಡಿಕೊಳ್ಳುವರಮ್ಮ. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ಹಾಗೆ ಆಗಲಿ ಮಾತಾ, ಹಾಗೆ ಆಗಲಿ. ಅಮ್ಮ, ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ
ಅಮ್ಮ ಕೌಸಲ್ಯ ಸುಗ್ರಾಮ ಸೇವಿತ್ಯ ರಘುರಾಮ ಕೌಸಲ್ಯ ಸುಗ್ರಾಮ ಸೇವಿತ್ಯ ರಘುರಾಮ ರಾಮ 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 ದಶರಥ ನೃಪಾಲಂಗೆ ಇರಿತನುಜ ತಾನಾಗಿ ವಿಖ್ಯಾತ ವಿಶ್ವಮಿಗೆ ಪ್ರಿಯ ಶಿಷ್ಯ ತಾನಾಗಿ ಅಮ್ಮ ಅನುಜ ಲಕ್ಷ್ಮಣನೊಡಗೊಂಡು ಅನುಜ ಲಕ್ಷ್ಮಣನೊಡಗೊಂಡು ಕಾನನಕ್ಕೆ ಹೈತನ್ನು ವಿಕಟ ತನುಜರ ಕೊಂದು ಹೊರದನು ಅಹಲ್ಯೆಯನಂದು ರಾಮ ನಿಜವೇನಮ್ಮ ಮಿಥಿಲೆಯೋ ಕೊಡಮಟ್ಟು ಮಿಥಿಲೆಯೋ ಕೊಡಮಟ್ಟು ಆ ಶಿವಧನುಮ ಮುರಿದಿಟ್ಟು ಮಹೀತಿಲಿಗೆ ಕರಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ ರಾಮ ರಾಮಚಂದ್ರ ರಾಮ ರಾಮ ಪಿತೃವಾಕ್ಯವ ಸಲ್ಲಿಸೆ ಅಮ್ಮ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಫಲಿತಪಿಸೆ ಪಂಚವಟಿಯು ನೆಲೆಸೆ ರಾಮ ಅಮ್ಮ ಶೂರ್ಪಣಕ ಮೃಗ ಅಪಹರಣದಲ್ಲಿ ಅಮ್ಮ ತನು ಬಳಲಿ ಸಂಹರಿಸಿದ ರಾಮನಮ್ಮ ರಾಮ ಎಲ್ಲವೂ ಸತ್ಯವೇ ಮಾತಾ. ನಂತರ ಸುಗ್ರೀವಸಕನಾಗಿ ಈ ಹನುಮಕಿಂಕರನಾಗಿ ಅಮ್ಮ ನಿನಗಾಗಿ ಕಳುಹಿಸಿದ ಶೋಧನೆಗಾಗಿ ರಾಮ ಅಮ್ಮ ಈಗಲಾದರೂ ನನ್ನ ಎಂಬುದಾಯಿ. ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ತಮ್ಮ ರಮಣ್ಣ ಕೃಪೆಯಿಂದ ಇರುವವರಿಗೆಲ್ಲ ಕಿರಿಯನಾಗಿ, ಮುಂದೆ ಬರುವವರಿಗೆ ಮಾತ್ರ ಹಿರಿಯನಾಗಿ
ಬ್ರಹ್ಮಚರ್ಯಾಶ್ರಮವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವೆನಮ್ಮ. ಬಹಳ ಸಂತೋಷ. ಹಾಗಿದ್ದ ಮೇಲೆ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗ ನೀನು ಯಾವ ರೂಪದಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯ? ಬೇಡ ತಾಯಿ, ಬೇಡ. ಆ ರೂಪನ್ನು ನೋಡಿದರೆ ತಾವು ಭಯಪಡುವಿರಿ ಮಾತಾ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸಿದ ನಡೆಸಿಕೊಡಬಲ್ಲ. ಹಾಗಾದರೆ ತಮ್ಮ ಮಾತು ನಿಶ್ಚಯವೇ ಮಾತಾ? ನಿಶ್ಚಯ. ಹಾಗಾದರೆ ಇದೋ ನೋಡಿ ನನ್ನ ವಿಶ್ವರೂಪವನ್ನು. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಮುದಂ ಪಡೆಯ ಬೆದರ ಬೇಡವೆ ಮಾತೆ ಮಾತೆ ಸದಯೇ ಶುಭಾಂಗಿತ ಬೆದರ ಬೇಡವೆ ಮಾತೆ ಅಮ್ಮ ಜನನಿ ಜಾಂಬಕಿ ನಿಮ್ಮ ವೀರ ಮೇರೆ ತೀರಿದ ವೀರ ರಾಘವ ಅಮ್ಮ ಜನನಿ ಜಾಂಬಕಿ ವೀರ ಮೇರೆ ಚೀರಿದ ವೀರ ರಾಘವ ಸಾರಿ ಧಾನವಾರಿಗಳ ಸಾರಿ ಧಾನವಾರಿಗಳ ನಿಧಾರಿಸಿ ಫಲ ತೋರಿಸಿ ನಿನ್ನ ದಾರಿಸುವೆ ಧಾರಿಸಿ ಫಲ ತೋರಿಸಿ ನಿನ್ನ ದಾರಿಯ ಮುದ ಸೇರಿಸುವೆ ಬೆದರ ಬೇಡವೆ ಮಾಡೆ ಮಾಡಿದೆ ಸದಯೇ ಶುಭಾಂಗಿತ ಬೆದರ ಬೇಡವೆ ಮಾಡೆ ಮಾಡಿದೆ ಅಮ್ಮ ದಸರಿಗ ಗರಿ ಸರಿ ಸದ ಸದ ಗರಿಸ ಬೆದರ ಬೇಡವೆ ಮಾಡೆ ಮಾಡಿದೆ ಗಪದ ಸಪದ ಸಾಸ ಗಪದ ಪದ ಸಾಸ ಗರಿ ಸದ ಗಪದ ಸಪದ ಸಾಸ ಗಪದ ಸಪದ ಸಾಸ ಗರಿ ಸದ ನಿ ಸದ ಪದ ಪಗರಿ ಸರಿ ಗಪದ ಸ ಬೆದರ ಬೇಡವೆ ಮಾಡೆ ಮಾಡಿದೆ ಸದಯೇ ಶುಭಾನ್ವಿತ ಬೇದರ ಬೇಡವೆ ಮಾಡೆ ಮಾಡಿದೆ ಅಮ್ಮ ಅಮ್ಮ ನಿನ್ನ ಪಾದ ಸೇವಕನು ನಿನ್ನ ಎದುರಿಗೆ ನಿಂತಿರುವೆನು, ಕಣ್ತೆರೆದು ನೋಡುತ್ತಾಯಿ. ಆಂಜನೇಯನೇ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಅಲ್ಲದೆ ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರ್ತಿ? ಅಮ್ಮ, ಈ ನಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಮ್ಮ, ಹಿನಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿದೆ ನಮ್ಮ ಜನನಿ. ಹುಣು ಮೊಹದೋಗಲುವ
ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಹನುಮಂತನೆಂಬ ನಾಮಧೇಯವಿಗುದ ಶುಭಾಂಗಿ ಶುಭಾಂಗಿ ಅಮ್ಮ ವೇದಾದಿ ಅಮ್ಮ ಇಂದ್ರಾದಿ ದೇವತೆಗಳಲ್ಲಿ ವ್ಯಾಕರಣಾದಿ ಎಲ್ಲ ವಿದ್ಯೆಗಳನ್ನು ಕಲಿತು ಆಗಮಾದಿ ಉಪನಿಷತ್ತುಗಳನ್ನು ಕಲಿಯಬೇಕೆಂದು ಭಗವಾನ್ ಸೂರ್ಯದೇವನನ್ನು ಪ್ರಾರ್ಥಿಸಲು ಆತನು ಎಲೈ ಹನುಮಂತನೇ, ನಿಂತಲ್ಲಿ ನಿಲ್ಲದೆ ಚಲಿಸುವ ನಾನು ಈ ವಿದ್ಯೆಗಳನ್ನೆಲ್ಲ ಹೇಗೆ ಹೇಳಿಕೊಡಲಿ ಎನ್ನಲು ಆಗ ನಾನು ನನ್ನ ಬುದ್ಧಿ ಚಮತ್ಕಾರದಿಂದ ಸೂರ್ಯನ ಉದಯಾಬುದಿಯಲ್ಲಿ ಒಂದು ಪಾದವನ್ನು ಅಸ್ತಾಮುದಿಯಲ್ಲಿ ಮತ್ತೊಂದು ಪಾದವನ್ನು ನೆಲೆಗೊಳಿಸಿ ಸೂರ್ಯನು ಹೇಗೆ ಚಲಿಸುವನೋ ಹಾಗೆ ನನ್ನ ಕರ್ಣದ್ವಯಗಳನ್ನು ಕೊಟ್ಟು ಹಾಲಿಸುತ್ತಾ ಈ ಘನತರವಾದ ವಿದ್ಯೆಗಳನ್ನೆಲ್ಲ ಕಲಿತೆನಮ್ಮ. ಅಮ್ಮ, ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ ತಾಯಿ, ಅಣುರೂಪಿಯೂ ಮಹದ್ ವಿಶ್ವರೂಪಿಯೂ ಆಗಬಲ್ಲೆನು. ಅದು ಅಲ್ಲದೆ ಶ್ರೀರಾಮಚಂದ್ರರು ತಾವು ಜನಸ್ಥಾನದಲ್ಲಿ ಜಲಕ್ರೀಡೆಯಾಡುವ ಸಮಯದಲ್ಲಿ ಪ್ರಭುಗಳು ನೀರನ್ನು ಕಲಕುತ್ತಾ 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 ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ಆಗ ನೀವು ನಾಚಿ ತಲೆದಗ್ಗಿಸಿದರಂತೆ. ಹೌದೇನಮ್ಮ? ಅಮ್ಮ, ವಾಮಾಂಗ್ರಿಯಲ್ಲಿ ವಸುದಳವೆಂಬ ಚಿಹ್ನೆ ಇರುವಂತೆ. ಹೌದೇನಮ್ಮ? ಅಮ್ಮ, ಮುಂಗೈಯ ಮೇಲೆ ಮತ್ಸ್ಯಲಾಂಛರವೆಂಬ ಚಿಹ್ನೆ ಇರುವುದಂತೆ. ಸತ್ಯವೇ ಮಾತಾ? ಸತ್ಯ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಅಮ್ಮ ಈಗಲಾದರೂ ನನ್ನನ್ನು ನಂಬಿ ಮಾತಾ. ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಅಮ್ಮ, ಲೋಕ ಮೋಹಕನು, ಪರಂಧಾಮನು, ವಿಶ್ವಂಬರ ಮೂರ್ತಿಯೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು, ಗುಣಗಾಂಭೀರ್ಯಗಳನ್ನು ವರ್ಣಿಸಲು ಸಹಸ್ರ ಪಣಿಗಳುಳ್ಳ ಆದಿಶೇಷನಿಗೇ ಅಸದಳವಾಗಿರುವಾಗ ಮರ್ಕಟ ಮಾತ್ರನಾದ ನನ್ನಿಂದ ಸಾಧ್ಯವೇ ಮಾತಾ? ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವನಮ್ಮ, ಅನ್ಯತಾ ಭಾವಿಸಬಾರದು ಮಾತಾ. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಪೇಳಲ ಸದಳವಮ್ಮ ಮರ್ಕಟ ನಾನೇನ ಬಲ್ಲೆನು ರಾಮನು ನಿಂದಲೋ ಜನನಿ ಚೆಲುವನು ಹಮ್ಮಯ್ಯ ರಾಮನು ಚೆಲುವನು ಹಮ್ಮಯ್ಯ. ಅಮ್ಮ, ಚೆಲುವನು ಹಮ್ಮಯ್ಯ ರಾಮನು ಚೆಲುವನು ಹಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಚೆಲುವನು ಹಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಚೆಲುವನು ಹಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಚೆಲುವನು ಹಮ್ಮಯ್ಯ. ಕೇಳಮ್ಮ ತಾಯ
ಸಾಮಗಾನ ಪ್ರೇಮ ನಿರುಪಮ 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 ಸಮಗಾನ ಪ್ರೇಮ ನಿರುಪಮ ಸಮಗಾನ ಪ್ರೇಮ ನಿರುಪಮ ರಾಮ ರಘುಕುಲ ಸೋಮನಮ್ಮ ರಾಮ ರಘುಕುಲ ಸೋಮನಮ್ಮ ರಾಮನೂಜನ ಸರ್ವನಾಮಯ್ಯ ನೀಲಮಣಿಗಳ ಸಾಡು ಕುಂತಳ ನೀಲಮಣಿಗಳ ಸಾಲು ಕುಂತಳ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲ ಚಂದ್ರಮ ನೀಲಮಣಿಗಳ ಸಾಲು ಕುಂತಳ ಬಾಲ ನೋಡಲು ಬಾಲ ಚಂದ್ರಮ ಹೋಲುತ್ತಿರುವುದು ಬಾಲ ಭಾಗವು ಗೆಳೆ ಅಮ್ಮ ಅಮ್ಮ ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ವಿಶಾಲ ವಕ್ಷವಮ್ಮ ಕಮಲ ಕೇಳೆ ವಿಶಾಲ ವಕ್ಷವಮ್ಮ ಕಮಲ ಕೇಳೆ ಶ್ರೀರಾಮನೂಜಂತ ಸರ್ವನಮ್ಮಯ್ಯ ಕೆಳಮ್ಮ ತಾಯ ರಾಮನೂಜಂತ ಚೆಲುವನಮ್ಮಯ್ಯ 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 ಅಮ್ಮ ರಾಮನು ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ರೂಪದಲ್ಲಿ ಮನ್ಮಥನಂತೆಯೂ ಮಾತಾ ಪಿತೃಗಳ ಭಕ್ತನಾಗಿ ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಿರತರಾಗಿರುವರಮ್ಮ. ಇನ್ನಾದರೂ ನನ್ನ ನಂಬು ತಾಯಿ. ಏನ್ ಮಾಡಲಿ, ಈತನು ಎಷ್ಟು ವಿಧವಾಗಿ ಹೇಳಿದ್ರು ನಂಬಿಕೆಯೇ ಸಾಲದಾಗಿದೆ. ಈತನನ್ನು ನಾನು ಹೇಗೆ ತಾನೇ ನಂಬಲಿ? ಅಮ್ಮ ನಿಜ ಮಾತಾ, ಈ ರಾಕ್ಷಸರ ಮಧ್ಯದಲ್ಲಿ ಸಿಲುಕಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಿರುವ ನಿಮಗೆ ನನ್ನಲ್ಲಿ ನಂಬಿಕೆ ಉಂಟಾಗುವುದು ಕಷ್ಟವೇ. ಏನು ಮಾಡಲಿ, ಮರೆತಿದ್ದೇನೆ. ಅಮ್ಮ ಏನಿದು? ಮುದ್ರಿಕೆ ಅಮ್ಮ. ಇಲ್ಲಿ ಕೊಡು ನೋಡೋಣ. ಅಮ್ಮ ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣ್ಣನಲ್ಲಮ್ಮ ಈ ಹನುಮ. ಮತ್ತೇನನ್ನ ಬೇಕು? ತಾಯಿಯು ತನ್ನ ಮಗುವನ್ನು ಕರೆಯುವಂತೆ ಮಗು ಮಾರುತಿ ಕೊಡೋ ಕೊಡಪ್ಪ ಎಂದು ಕರೆಯಬೇಕಮ್ಮ. ಹಾಗೇನು? ಹೌದಮ್ಮ.
ಮಗು ಮಾರುತಿ, ಕೊಡಪ್ಪ. ಧನ್ಯನಾದೆ ಮಾತಾ, ಧನ್ಯನಾದೆ. ಆಹಾ, ಈ ಮುದ್ರೆಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ನನ್ನ ಬಾಳಿಗೆ ಸೂರ್ಯೋದಯವಾಯಿತು. ಮಾರುತಿ, ಇದು ಈ ಚೂಡಾರತ್ವವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳು. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ಹೇಳು. ಅಲ್ಲದೆ ಆಂಜನೇಯನೇ, ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತಳು? ತಮ್ಮ ಮನ ಬಂದಂತೆ ನನ್ನನ್ನು ಅರಸು ಮಾತಾ. ಶ್ರೇಯೋ ವಾಂತು ಬಾಲೈ ವಾಯುನಂದನಾ, ಶ್ರೇಯೋ ವಾಂತು ಬಾಲೈ ವಾಯುನಂದನಾ, ಆಯುಧಾಂಗನಾಗು ಆಯುಷ್ಮಂತನಾಗು, ಚಿರಂಜೀವಿಯಾಗಿ ಬಾಳು ಶುಭಮಸ್ತು. ಚಿರಂಜೀವಿಯಾಗಿ ಬಾಳು ಶುಭಮಸ್ತು. ನಿನಗೆ ಮಂಗಳವಾಗಲಿ. ಧನ್ಯನಾದೆ ಮಾತಾ, ಧನ್ಯನಾದೆ. ತಮ್ಮ ಆಶೀರ್ವಾದ ಲಭಿಸುವುದೋ ಇಲ್ಲವೋ ಎಂದು ತವಕ ಪಡುತ್ತಿದ್ದೆ ತಾಯಿ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಅಮ್ಮ, ತಮ್ಮ ದರ್ಶನವಾಗುವ ತನಕ ಫಲಾದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಮೇಲೆ ಆಣೆ ಮಾಡಿದ್ದೇನಮ್ಮ. ಈಗಲಾದರೂ ತಮ್ಮ ದರ್ಶನವಾದ ಬಳಿಕ ನನಗೆ ಹಸಿವು ಬಾಯಾರಿಕೆಗಳು ಬಹಳವಾಗಿ ಕಾಡುತ್ತಿರುವವಮ್ಮ. ತಾವು ಅನುಮತಿಯನ್ನು ಕೊಟ್ಟರೆ ಇಲ್ಲಿ ಫಲಾದಿಗಳನ್ನು ಭುಂಜಿಸುವೆನಮ್ಮ. ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆಯೇ ಕೆಳಗಡೆಗೆ ಬಿದ್ದಿರುವ ಫಲಗಳನ್ನು ಭುಂಜಿಸು. ಯಾವ ಗಲಭೆಯನ್ನು ಮಾಡಿ. ಆಗಲಿ ಮಾತಾ. ಶುಭಮಸ್ತು. ವೃತ್ತಿವಾಗಿ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು ಈಗ ಶತ್ರುವಿನ ಬಲಾಬಲಗಳನ್ನು ತಿಳಿಯಬೇಕಾಗಿರುವುದು ಅತಿ ಮುಖ್ಯವಾದದ್ದು. ಏನು ಮಾಡಲಿ? ನಾನೀಗ ಈ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿನ ಸೇವಕರು ವಿಷಯವನ್ನು ತೆಗೆದುಕೊಂಡು ಹೋಗಿ ರಾವಣನಲ್ಲಿಗೆ ಮುಟ್ಟಿಸುವರು. ಆಗ ರಾವಣನು ನನ್ನನ್ನು ಕರೆದು ವಿಚಾರಿಸಲೋಸ್ಕರ ತನ್ನ ಅಂತಃಪುರಕ್ಕೆ ತನ್ನ ಆಸ್ಥಾನಕ್ಕೆ ಬರಮಾಡಿಕೊಳ್ಳುವನು. ಆಗ ನಾನು ಆತನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳುವೆನು. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಬಾಮೆ ಸೀತೆ ಶ್ರೀ ಮನೋಜ್ಞ ಚಾರಿತೆ ಭೂಮಿ ಜಾತೆ ಬಾಮೆ ಸೀತೆ ಶ್ರೀ ಮನೋಜ್ಞ ಚಾರಿತೆ राम सखी सोममुखी
ರಾಮಸಖಿ ಸೋಮಮುಖಿ ತಾಮರಸದಳಾಂಬಕಿ ರಾಮಸಖಿ ಸೋಮಮುಖಿ ತಾಮರಸದಳಾಂಬಕಿ ಭೂಮಿ ಜಾತೆ ಭಾಮೆ ಸೀತೆ ಶ್ರೀಮನೋಚಾರಿತೆ ಸೀತಾ ಎಲ್ಲಿ ಹೇ ಮನೋಹರೆ ಪಲ್ಲವಾರುನಾದರೆ ಎಲ್ಲಿಗೆ ಮನೋಹರೆ ಪಲ್ಲವಾರುನಾದರೆ ನಿಲ್ಲದನ್ನ ಮನವು ಬಾರೆ ಸೀತಾ ನಿಲ್ಲದನ್ನ ಮನವು ಬಾರೆ ನಿಲ್ಲದನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ವಲ್ಲಭೆ ಸುಗುಣಾಕರೆ ವಲ್ಲಭೆ ಸುಗುಣಾಕರೆ ಭೂಮಿ ಜಾತೆ ಭಾಮೆ ಸೀತೆ ಶ್ರೀಮನೋಚಾರಿತೆ ಬಾರೆ ಬಾಮಿನಿ ಮಣಿ ನೀನೆ ಮನದ ಅರಗಿಣಿ ಬಾರೆ ಬಾಮಿನಿ ಮಣಿ ನೀನೆ ಮನದ ಅರಗಿಣಿ ಸಹಿಪೆನೆ ಪರಿತಾಪವರಾಣಿ ಸಹಿಪೆನೆ ಪರಿತಾಪವರಾಣಿ ನೀನೆ ಕೋಕಿಲ ಮಂಜುಳ ಬಾಣಿ ನೀನೆ ಕೋಕಿಲ ಮಂಜುಳ ಬಾಣಿ ಭೂಮಿ ಜಾತೆ ಭಾಮೆ ಸೀತೆ ಶ್ರೀಮನೋಚಾರಿತೆ ಸೀತಾ 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 ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಆಂಜನೇಯನು ಇನ್ನು ಬಾರಲೇ ಇಲ್ಲವಲ್ಲ. ರಘುವೀರ ಸಮರ್ಥ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಪ್ರಭು ಇದು ನಮಸ್ಕರಿಸುವೆನು. ಮಾರುತಿ ನಿನಗೆ ಮಂಗಳವಾಗಲಿ. ಓದ ಕಾರ್ಯವೇನಾಯಿತು? ಪ್ರಭು ತಮ್ಮ ಕೃಪಾಶೀರ್ವಾದದಿಂದ ಎಲ್ಲವೂ ಶುಭಪ್ರದವಾಯಿತು. ಇಲ್ಲಿಂದ ಹೊರಟ ನಾವು ಸ್ವಯಂ ಪ್ರಭೆಯ ಮಾರ್ಗದರ್ಶನದಲ್ಲಿ ಸಂಪಾತಿಯ ನೆರವಿನಿಂದ ಆ ಧುರುಳನಾದ ರಾವಣನಿರುವ ನೆಲೆಯನ್ನರಿತು ದಕ್ಷಿಣ ಸಮುದ್ರವನ್ನು ವಾಯುವೇಗದಿಂದ ಹಾರಿದ ನಾನು ಲಂಕಾನಗರವನ್ನು ತಲುಪಿದೆ. ಅಲ್ಲಿ ಶಿಂಶುಪ ವೃಕ್ಷದ ಅಡಿಯಲ್ಲಿ ಮಹಾ ಶೋಕಭರಿತಳಾಗಿದ್ದ ಸೀತಾಮಾತೆಯವರನ್ನು ಕಂಡು ತಾವು ಕೊಟ್ಟ ಮುದ್ರಿಕೆಯನ್ನು ಕೊಟ್ಟೆನು ಪ್ರಭು. ತಮ್ಮ ಕುಶಲವಾರ್ತೆಯನ್ನು ಕೇಳಿ ಮುದ್ರಿಕೆಯನ್ನು ಕಂಡ ಆ ಮಾತೆಗೆ ಉಂಟಾದ ಆನಂದಕ್ಕೆ ಪಾರವೇ ಇಲ್ಲ ತಂದೆ. ಮಾತೆಯವರನ್ನು ಕಂಡ ಕುರುವಿಗಾಗಿ ಇದು ಈ
ಚೂಡಾರತ್ವವನ್ನು ತಮಗೆ ಕೊಟ್ಟಿರುವುದು ಪ್ರಭು. ಮಾರುತಿ, ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲವಾರ್ತೆಯನ್ನು ತಂದೊಪ್ಪಿಸಿದ ನಿನ್ನೀ ಮಹದುಪಕಾರಕ್ಕೆ ಪ್ರತ್ಯುಪಕಾರವಾಗಿ ಏನನ್ನೂ ಕೊಡಲಿ ಹನುಮ. ಪ್ರಭು, ಸದಾ ತಮ್ಮ ಅನುಗ್ರಹ ಆಶೀರ್ವಾದ ನನ್ನ ಮೇಲಿರುವಂತೆ ಆಶೀರ್ವದಿಸುತ್ತಂದೆ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರಿ ವನಜಪ ಬಾಂಡದೊಳಿಲ್ಲ ಹರಸಿ ನೋಡಲು ಹನುಮ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರಿ ವನಜಪ ಬಾಂಡದೊಳಿಲ್ಲ ಹರಸಿ ನೋಡಲು ಹನುಮ. ಹನುಮ ಇನಯದಿ ದಶರಥನೃಪಾಲಂಗೆ ನಾವು 4 ಪುತ್ರರಿಗೆವೋ. ಇನಯದಿ ದಶರಥನೃಪಾಲಂಗೆ ನಾವು 4 ಪುತ್ರರಿಗೆವೋ. ಇಂದಿನಾರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಪೆವು. ದಾಸ ನೀನಲ್ಲವೋ, ದಾಸ ನೀನಲ್ಲವೋ, ಎಮ್ಮನುಜ ನೀನಹುದೋ. ಗಾಸಿಪಟ್ಟೆಯ ಕಂದ ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ. ಹನುಮ ಹನುಮ ಮಾರುತಿ, ನೀನು ಎಂದಿಗೂ ನನ್ನ ಅನುಜನಾಗಿ ನನ್ನ ಹೃದಯ ಮಧ್ಯದಲ್ಲಿ ಯಾವಾಗಲೂ ನೆಲೆಸಿರು. ಧನ್ಯನಾದೆ ತಂದೆ, ಧನ್ಯನಾದೆ. ಜಾನಕಿಯು ಏನೆಂದು ತಿಳಿಸಿದಳು ಹನುಮ? ಪ್ರಭು, ಇನ್ನು 1 ಮಾಸದ ಅವಧಿಯೊಳಗಾಗಿ ಆ ರಾವಣನ ಸೆರೆಯಿಂದ ಆಕೆಯನ್ನು ಬಿಡಿಸಿಕೊಂಡು ಬರದೇ ಇದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶವೊಂದೇ ಉಳಿದಿರುವ ಮಾರ್ಗವೆಂದು ತಿಳಿಸಿರುವರು ತಂದೆ. ಮಾರುತಿ, ಇನ್ನೇಕೆ ತರ? ನಡೆಯಿರಿ, ಸಮುದ್ರದಡೆಗೆ ಸೇತುವೆಯನ್ನು ಕಟ್ಟಿ ಆ ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಿಡಿಸಿಕೊಂಡು ಬರೋಣ. ಹಾಗೇ ಆಗಲಿ ತಂದೆ. ರಾಮ, ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೆ ತಂದೊಪ್ಪಿಸಿ ನನಗೆ ಶರಣಾಗತನಾಗಿ ಬಿಡು. ಈಗಲೂ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ರಾಮ, ನಿನ್ನಂತಹ ಏಡಿಗೆ ಶರಣಾಗತನಾಗುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ, ಸಿದ್ಧನಾಗು ಮರಣಕ್ಕೆ. ರಾವಣನ ಹೃದಯ ಮಧ್ಯದಲ್ಲಿ ಅಮೃತ ಕಳಸ ಇರುವುದಂತೆ ಇದನ್ನು ವಿಭೀಷಣವರಿಂದ ತಿಳಿದಿರುವನು. ನೇರವಾಗಿ ಗುರಿ ಇಟ್ಟು ಹೊಡೆಯಿರಿ ಪ್ರಭು. ಗಡಿಯ ರಾವಣ ಸಾಯುವನು, ಗಡಿಯ ರಾವಣ ಸಾಯುವನು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೀರ ಸ್ವರ್ಗವನ್ನು ಪಡೆ ವೀರವರ. ಇಂದಿಗೆ 2 ಜನ್ಮವನ್ನೆತ್ತಿ ಮೋಕ್ಷವನ್ನು ಪಡೆದಿರುವೆ. ಇನ್ನೊಂದು ಜನ್ಮವನ್ನೆತ್ತಿ ಮೋಕ್ಷವನ್ನು ಪಡೆದು ನನ್ನ ವೈಕುಂಠದಲ್ಲಿ ಬಂದು ನಿಮ್ಮ ಕರ್ತವ್ಯದಲ್ಲಿ ನಿರತರಾಗಿ ನಿಮಗೆ ಮಂಗಳವಾಗಲಿ. ತಥಾಸ್ತು. ಜೈ ಶ್ರೀರಾಮ್, ಜೈ ಶ್ರೀರಾಮ್. रामचंद्र प्रभु की, पट्टाभि रामचंद्र प्रभु की, सीता रामचंद्र प्रभु की। राम जयतु श्री राम सुनामा, राम जयतु श्री राम सुनामा। अमर अमित फल प्रद राम जयतु श्री राम।
जय जय श्री राम सुराम अमर विसुत फलामित पराग्रद राम जय तु श्री राम सुराम राधा रमण गोविंद लक्ष्मी रमण गोविंद आंजनेय वरद गोविंद श्री 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 पवन सुत कला ट्रस्ट के श्री 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 पवन सुत कला ट्रस्ट के श्री 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 पवन सुत कला ट्रस्ट के श्री विद्या गणपति की श्री शारदांबा की श्री महादेवी की शनैश्चर स्वामी की रंगनाथ स्वामी की भक्त मंडली की